ಬ್ರೆಸ್ಟ್ ಫೀಡಿಂಗ್ ಬಿಟ್ಟರೆ ಯಾವುದು ಸಾಲಿಡ್ಸ್ ಕೊಟ್ಟಿರಲಿಲ್ಲ. ನ್ಯೂ ಬಾರ್ನ್ ಇದ್ದು ನೀವು ಅನ್ನಪ್ರಾಶನಗೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಾಡಬೇಕು. ಶಾವಿಗೆ ಆಗಲಿ ಏನೋ ಜಾಸ್ತಿನ ತಗೊಂಡು ಮತ್ತೆ ಹೊಟ್ಟೆ ನೋವು ಬರ್ತಾರಲ್ಲ ಅನಾನುಕೂಲ ಮಾಡ್ಕೋಬಾರ್ದು. ಮಗುದ ಆರೋಗ್ಯ ನೋಡ್ಕೊಂಡು ನಾವು ಹೋಗಿ. ಯಜಮಾನ ಮೂವಿಯಲ್ಲಿ ಒಂದು ಸೀನ್ ಬರುತ್ತಲ್ಲ ಅದು ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ ಆ್ಯಂಡ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗು ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ನಮ್ಮ ಪಾಪುಗೆ ಫಸ್ಟ್ ಟೈಮು ಅನ್ನಪ್ರಾಶನ ಮಾಡಿಸ್ತಾ ಇದ್ದೀವಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಯಾಕೆ ಅಂತ ಹೇಳಿದ್ರೆ ಪಾಪುದು ಫಸ್ಟ್ ಫಂಕ್ಷನ್ ಅಲ್ವಾ, ಅದಕ್ಕೋಸ್ಕರ ನಾನು ಪಾಪುಗೆ ಥ್ರೂ ಔಟ್ 6 ಮಂತ್ಸೂ ಪ್ಯೂರ್ ಫೀಡಿಂಗೇ ಮಾಡಿದ್ದು. ಬ್ರೆಸ್ಟ್ ಫೀಡಿಂಗ್ ಬಿಟ್ಟರೆ ಯಾವುದು ಸಾಲಿಡ್ಸ್ ಕೊಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮು ಸಾಲಿಡ್ಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಲ್ಲ, ಸೊ ಅದಕ್ಕೋಸ್ಕರ ದೇವರ ಆಶೀರ್ವಾದದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಪುರೋಹಿತರ ಹತ್ರ ಕೇಳಿಕೊಂಡು ಅನ್ನಪ್ರಾಶನ ಮನೆಯಲ್ಲೇ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಪುರೋಹಿತರು ಮನೇಲಿ ಇಲ್ಲಾಂದರೆ ದೇವಸ್ಥಾನದಲ್ಲೂ ಮಾಡ್ಬೋದು ಅಂತ ಹೇಳಿದ್ರು. ಇಲ್ಲಿ ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಬಂದು ಬೆಳಗ್ಗೆ ಬೇಗನೆ ಮುಚ್ಚಿಬಿಡ್ತಾರೆ, ಮತ್ತು ಅಷ್ಟೊತ್ತಿಗೆ ನಮಗೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನು ಇಲ್ಲಿ ಪುರೋಹಿತರು ನನಗೆ ಕೊಟ್ಟಿರೋ ಸಲಹೆಗಳನ್ನ ಆಡಿಯೋ ಕ್ಲಿಪ್ಸ್ ಆಗಿ ಅಟ್ಯಾಚ್ ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ. ಬರೀ ನಮ್ಮದು ಪಾಪುದು ಡೇಟ್ ಆಫ್ ಬರ್ತು ಮತ್ತು ಅವ್ರು ಹುಟ್ಟಿರೋ ನಕ್ಷತ್ರ ಪ್ರಕಾರ ಒಳ್ಳೆ ದಿನನ ನೋಡಿ ಪುರೋಹಿತರು ನಮಗೆ ಹೇಳ್ತಾರೆ. ಬಟ್ ಮನೇಲೇ ಸಿಂಪಲ್ಲಾಗಿ ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಿಮಗೂ ಏನಾದರೂ ನ್ಯೂ ಬಾರ್ನ್ ಇದ್ದು ನೀವು ಅನ್ನಪ್ರಾಶನಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮೇ ಬಿ ಇದು ಸಜೆಷನ್ಸ್ ಹೆಲ್ಪ್ಫುಲ್ ಆಗ್ಬೋದು. ಸೊ ಅದಕ್ಕೋಸ್ಕರ ಅಟ್ಯಾಚ್ ಮಾಡ್ತಿದ್ದೀನಿ. ಸರಿ ಸ್ವಾಮಿ, ಹೇಳಿ. ಮಗುಗೆ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಬೇಕು. ಸರಿ ಸ್ವಾಮಿ. ನೀವು ಅಪ್ಪ ಅಮ್ಮ ಇಬ್ರು ತಲೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಮಗುಗೂ ಹೊಸ ಬಟ್ಟೆ ಹಾಕೋಬೇಕು. ಸರಿ ಸ್ವಾಮಿ. ನಿಮಗೆ ಅನುಕೂಲ ಇದ್ರೆ ಒಂದು ಬೆಳ್ಳಿ ಬಟ್ಲು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡ್ಕೊಂಡು ಚಿಕ್ಕದಲ್ಲಿ ಒಂದು ಬೆಳ್ಳಿ ಬಟ್ಲು ತಗೊಂಡ್ಬರ್ಬೇಕು. ಅದರಲ್ಲಿ ಅನ್ನದಿಂದ ಮಾಡಿದಂತ ಪಾಯಸ ಮಾಡ್ಕೋಬೇಕು. ಅದೇ ಅನ್ನ, ಬೆಲ್ಲ ಮತ್ತೆ ತುಪ್ಪ ಅಲ್ವಾ ಸ್ವಾಮಿ? ಹೌದಮ್ಮ. ನಿಮ್ಗೆ ಏನ್ ಅನುಕೂಲ, ಮಗುಗೆ ಅನ್ನ ಬೆಲ್ಲ ತೊಂದರೆ ಇಲ್ಲ, ಬೆಲ್ಲ ತಗೋಬಹುದು, ಕೈಲ ಸಕ್ಕರೆ ಆದ್ರೂ ತಗೋಬಹುದು. ಅದ್ರಲ್ಲಿ ಪಾಯಸ ಮಾಡ್ಬೇಕು, ಅನ್ನದಲ್ಲೇ ಮಾಡ್ಬೇಕು. ಶಾವಿಗೆ ಆಗ್ಲಿ ಏನೋ ಉಪಯೋಗ. ಅದಾದ್ಮೇಲೆ ಬೆಳಿಗ್ಗೆ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಆದ್ಮೇಲೆ ನೀವು ನಿತ್ಯ ಏನ್ ಪೂಜೆ ಮಾಡ್ತಾರೆ ಮನೆಯಲ್ಲ ದೇವ್ರ ಪೂಜೆ ಮಾಡ್ಕೊಂಡು ಕಾಯಿ ಹೊಡೆದು ಬಾಳೆಹಣ್ಣು ನೈವೇದ್ಯ ಮಾಡಿ ದೇವ್ರ ಮಂಗಳಾರತಿ ಮಾಡ್ಬೇಕು. ಅದಕ್ಕೂ ಮುಂಚೆ ನೀವು ಈ ಪಾಯಸ ಮಾಡಿರ್ತಾರ ಅದನ್ನ ಬೆಳ್ಳಿ ಬಟ್ಟೆಲ್ಲ ಹಾಕ್ಬಿಟ್ಟು ಮೊದಲು ದೇವ್ರಿಗೆ ನೈವೇದ್ಯ ಮಾಡ್ಬೇಕು. ಅದನ್ನ ಸರಿ ಸ್ವಾಮಿ. ದೇವ್ರ ಮನೇಲಿ ಇಟ್ಟು ಅದನ್ನ ಪೂಜೆ ಮಾಡ್ಬಿಟ್ಟು ಅದಾದ್ಮೇಲೆ ಮತ್ತೆ ಮಗುನ್ ಕರ್ಕೊಂಡ್ ಬಂದು ಪೂರ್ವಾಭಿಮುಖ ಕುತ್ಕೊಂಡು ಅಪ್ಪ ಅಮ್ಮ ಇಬ್ರುನು ನೀವು ಪೂರ್ವಾಭಿಮುಖ ಕುತ್ಕೊಂಡು ಚಾಪೆ ಮನೆ ಮೇಲೆ ಕುತ್ಕೊಂಡು ಅನ್ನಪೂರ್ಣೇಶ್ವರಿನ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಮಗುಗೆ ಇದು ಏನು ಬೆಳ್ಳಿ ಬಟ್ಲಿಂದ ಒಂದು ಬೆಳ್ಳಿ ಸ್ಪೂನ್ ತಗೊಂಡು ಅದರಿಂದ ಮಗುಗೆ ಮೂಸಲ ತಿನ್ಸ್ಬೇಕಮ್ಮ. ಸರಿ ಸ್ವಾಮಿ. ಮೂಸಲ ತಿನ್ಸ್ಬಿಟ್ಟು ಮಗುಗೆ ಅಷ್ಟಾಂಗ ಹಣೆಗೆ ಕುಂಕುಮ ಇಟ್ಬಿಟ್ಟು ಒಂದ್ ಮಲ್ಲಿಗೆ ಕಟ್ಟಿದ್ದು ಒಂದಲ್ಲ ಹಾರ ಚಿಕ್ಕದಾಗ ಹಾರ ಮಾಡ್ಕೊಂಡು ಆ ಮಗುಗ ಹಾರ ಹಾಕ್ಬಿಟ್ಟು ಒಂದು ಆರತಿ ಮಾಡ್ಬೇಕಮ್ಮ. ಈ ಅನ್ನಪ್ರಾಶನ ಈ ಮಗುಗ ಪಾಯಸ ತಿನ್ಸಿದ ಮೇಲಕ್ಕೆ 3 ಸಲ ಪಾಯಸ ತಿನ್ಸ್ಬೇಕು. ಆಮೇಲೆ ಒಂದ್ ಸ್ವಲ್ಪ ಅನ್ನ ಚೆನ್ನಾಗಿ ಕಲ್ಸ್ಕೋಬೇಕು. ಮಗುಗೆ ತುಂಬಾ ಇದಲ್ವಾ, ಮೊದಲನೇ ಸಲ ತಿನ್ಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಗಂಜಿ ತರ ಅನ್ನ ಚೆನ್ನಾಗಿ ಇಸಿದ್ಬಿಟ್ಟು ಒಂದ್ ಸ್ವಲ್ಪ ಶಾಸ್ತ್ರಕ್ಕೆ ಒಂದ್ ಸ್ವಲ್ಪ ಅನ್ನ ತಿನ್ಸ್ಬೇಕು. 3 ಸಲ ಪಾಯಸ 3 ಸಲ ಅನ್ನ. ಏನು ಜಾಸ್ತಿ ತಿನ್ಸುವಷ್ಟಿಲ್ಲ, ಮಗುಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ತಿನ್ಸ್ಬೇಕಮ್ಮ. ಶಾಸ್ತ್ರಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಸ್ಬೇಕು. ಸರಿ ಸ್ವಾಮಿ. ಜಾಸ್ತಿನ ತಗೊಂಡು ಮತ್ತೆ ಹೊಟ್ಟೆ ನೋವು ಬರ್ತಾರಲ್ಲ ಅನಾನುಕೂಲ ಮಾಡ್ಕೋಬಾರ್ದು. ಮಗುಗ ಆರೋಗ್ಯ ನೋಡ್ಕೊಂಡು ನಾವು ಹೋಗಿ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು 3 ಸಲ ತಿನ್ಸ್ಬೇಕು. ನೀರ್ ಕೊಟ್ಟಿದ್ದೀರಾ? ಇಲ್ಲ ಸ್ವಾಮಿ, ಇವಾಗ ಇಲ್ಲ. ಅವತ್ತಿನ ಸ್ವಲ್ಪ ಬಿಸಿನೀರು ಕಾದ ಆದಿರೋ ನೀರು ಬಿಸಿನೀರು ಆದ್ರೆ ಒಂದ್ ಚಿಕ್ಕದ ಇದ್ರಲ್ಲಿ ಒಂದು ಸ್ಪೂನಲ್ಲಿ 3 ಸಲ ನೀರು ಕುಡಿಸ್ಬೇಕು. ನೀರು ಕುಡಿಸಿದ ಆದ್ಮೇಲೆ ಮಗುಗ ಹಣೆ ಕುಂಕುಮ ಇಟ್ಟು ನೀರು ಆರತಿ ಮಾಡ್ಬೇಕಮ್ಮ ಮಗುಗೆ. ಸರಿ ಸ್ವಾಮಿ. ಇಷ್ಟು ಮಾಡಿದ್ರೆ ಅನ್ನಪ್ರಾಶನ ಶಾಸ್ತ್ರ ಮುಗಿತಮ್ಮ. ಸರಿ ಸ್ವಾಮಿ. ಇಷ್ಟು ಮಾಡ್ಕೊಳ್ಳಿ ಅಮ್ಮ.
ಪಾಪುಗೆ ಇವತ್ತು ಸ್ಪೆಷಲ್ ಡೇ ಅಲ್ವಾ, ಅದಕ್ಕೋಸ್ಕರ ಹಾಲಿಂದ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಈ ರೀತಿ ಮಾಡಿದ್ವಿ. ಇದು ಫಸ್ಟ್ ಟೈಮ್ ಅವನಿಗೆ ಈ ರೀತಿ ಸ್ನಾನ ಮಾಡಿಸ್ತಿರೋದು. ನಾನೆಷ್ಟು ಎಕ್ಸೈಟೆಡ್ ಆಗಿದ್ದೀನೋ ಅವ್ನು ನನಗಿಂತ ಹೆಚ್ಚು ಎಕ್ಸೈಟೆಡ್ ಆಗಿದ್ದ. ಪಾಪ ಅವನು ತುಂಬ ಕುಣಿತಾ ಇದ್ದಿದ್ದಕ್ಕೆ ಅಮ್ಮ ಅವನ್ನ ಹಿಡ್ಕೊಳಕ್ಕಾಗದೆ ಕೂರಿಸೇ ಬಿಟ್ಟಿದ್ರು. ಅವನು ಫುಲ್ಲು ಎಲ್ಲ ಏನು ಮಾಡ್ತಾಯಿದ್ದೀವಿ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ದ. ನಾನು ನಮ್ಮ ಮನೆಯವರು ಸೇರಿಕೊಂಡು ಡೆಕೋರೇಷನ್ ಮಾಡಿದ್ವಿ. ಮಧ್ಯೆ ಮಧ್ಯೆ ನಾನು ಬಿಟ್ಬಿಟ್ಟು ಹೋಗ್ಬಿಡ್ತಿದ್ದೆ, ಪಾಪ ಆಲ್ಮೋಸ್ಟ್ ಅವರೇ ಮಾಡಿದ್ರು. ಸಿಂಪಲಾಗಿದ್ರೂ ಡೆಕೋರೇಷನ್ ಔಟ್ಕಮ್ಮು ತುಂಬ ಎಲಿಗೆಂಟಾಗಿತ್ತು. ಮತ್ತು ಫೋಟೋಸ್ಗೆ ವೀಡಿಯೋಸ್ಗೆ ಒಳ್ಳೆ ಲುಕ್ ಕೊಡ್ತು ಇದು. ಪಾಪು ಅಂತೂ ತುಂಬ ಜಾಲಿಯಾಗಿ ಆಟಾಡ್ತಾ ಇದ್ದ ನೀರೊಳಗಡೆ. ನನಗೆ ಖುಷಿ ಆಗ್ತಾ ಇತ್ತು. ಇದನ್ನ ನೋಡ್ತಾ ಇದ್ರೆ ನಾವೇ ನೀರಲ್ಲಿ ಕೂತ್ಕೊಂಡು ಆಟಾಡೋಣ ಅಂತ ಅನಿಸುತ್ತೆ. ಯಮ್ಮ ಇನ್ನು ಪುರೋಹಿತರು ಹೇಳ್ದಂಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿದ್ದಾಯಿತು. ಮತ್ತು ನಾವು ಪೂಜೆನೂ ಮಾಡಿಕೊಂಡು ಅನ್ನಪ್ರಸನ್ನಕ್ಕೆ ಊಟನೂ ನಾನು ರೆಡಿ ಮಾಡ್ಕೊಂಡಿದ್ದೆ ಪಾಪುಗೆ. ಅದು ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಸೊ ಪಾಪುನ ರೆಡಿ ಮಾಡಿ ನಾವೆಲ್ಲ ರೆಡಿ ಆದ್ವಿ. ಪಾಪು ರೆಡಿ ಆದಮೇಲೆ ಟಡಾ ಈ ರೀತಿ ಕಾಣಿಸ್ತಾ ಇದ್ದ. ಹೆಂಗಿದ್ದಾನೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಪಾಪುನ ನೋಡಿದಾಗೆಲ್ಲ ನನಗೆ ಯಜಮಾನ ಮೂವಿಯಲ್ಲಿ ಒಂದು ಸೀನ್ ಬರುತ್ತಲ್ಲ, ಅದು ನೆನಪಾಗ್ತಿತ್ತು. ಬೆಳೆಯೋ ಮಕ್ಕಳು ಬಟ್ಟೆ ದೊಡ್ಡದು ತೊಗೋಬೇಕು ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮಮ್ಮ ದೊಡ್ಡದು ಆರ್ಡ್ರ್ ಮಾಡೆ ಅಂತಾರೆ. ಯಾವ ಬಟ್ಟೆ ತೊಗೊಂಡ್ರು ಅವನಿಗೆ ಪಾಪ ತುಂಬ ದೊಗ್ಲೆ ಇತ್ತು. ಅವನು ಸ್ಲೀವ್ಸ್ನ ಫುಲ್ ಮಾಡೋದೇ ಒಂದು ಕೆಲಸ ಆಗೋಯ್ತು. ಒಂದು ಕೈ ಮರೆ ಆಗೋಗ್ಬಿಟ್ಟಿದೆ. ನಮ್ಮ ಮನೆಯವರಂತೂ ಎಷ್ಟು ಸತಿ ಎಳಿಯೋದೆ, ಕರೆಕ್ಟಾಗಿರೋದು ಇಸ್ಕೊಳಕ್ಕಾಗಲ್ವಾ ಅಂತ. ನಮ್ಮ ಮಮ್ಮಿ ಬಂದು ಪರವಾಗಿಲ್ಲ ಬೆಳೆಯೋ ಮಕ್ಕಳು ಹಿಂಗೆ ಇರಬೇಕು ಅಂತ ಹೇಳ್ತಾ ಇದ್ರು. ಆದರೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ದೊಡ್ಡದಾಗಿತ್ತು ಅಲ್ವಾ, ಮುಳುಗೋಗ್ತಿತ್ತು ಅದು. ನನಗಂತೂ ಅಪಾರವಾದ ಸಂತೋಷ ಆಯಿತು.
ಯಾಕೆ ಅಂತ ಗೊತ್ತಿಲ್ಲ, ಪಾಪುದು ಫಸ್ಟ್ ಟೈಮ್ ಅಲ್ವಾ ಇದು ಫಂಕ್ಷನ್ ನಡೀತಿರೋದು, ಅದಕ್ಕೋಸ್ಕರ ನನಗೆ ಫುಲ್ ಖುಷಿ ಅಂದರೆ ಖುಷಿ. ನಾವು ಅಮ್ಮಂಗೆ ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ ನಮ್ಮ ಪಾಪುದು ಅನ್ನಪ್ರಸನ್ನ ಅಂತ. ಒಂದು ವಾರದಿಂದ ಅದಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ನಮ್ಮ ಮನೆಯವರು ಪ್ಲ್ಯಾನ್ ಮಾಡ್ತಾ ಇದ್ವಲ್ಲ, ಏನೇ ಒಂದು ಊಟ ತಿನ್ಸೋದಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ನೀವಿಬ್ಬರು ಅಂತ ನಮ್ಮ ಮಮ್ಮಿ ಹೇಳ್ತಾಯಿದ್ರು. ಬಟ್ ಆದರೂ ನಮ್ಮ ಸಮಾನ ಮುಗೀತು, ನೆಕ್ಸ್ಟ್ ಅವ್ರದ್ದಲ್ವಾ ಅಂತ ನೆನೆಸ್ಕೋತಾ ಇದ್ರೆ ಒಂಥರ ಖುಷಿ. ಫ್ಲಾಟ್ ಆಗಿರುತ್ತೆ. ಪಾಪು ಫಸ್ಟ್ ಟೈಮು ಊಟ ತಿಂತಿರೋದಲ್ವಾ ಸಾಲಿಡ್ಸು, ಅವನಿಗೆ ಒಂಥರ ಹೊಸ್ತು ಅಂತ ಅನ್ನಿಸ್ತು. ಬಾಯಲ್ಲಿ ಇಟ್ಟಿದ ತಕ್ಷಣ ಅವನು ಸಡನ್ನಾಗಿ ತಿಂದಿಲ್ಲ, ಜಸ್ಟ್ ಸ್ವಲ್ಪ ನೆಕ್ ನೋಡಿ ತುಂಬ ಟೈಮ್ ತಗೊಂಡು ಆಮೇಲೆ ನಿಧಾನಕ್ಕೆ ಒಂದು ಅಗಳನ್ನ ತಿಂದ. ಅವ್ನು ಮಾಡ್ತಾಯಿದ್ದನ್ನೆಲ್ಲ ನೋಡಿ ಒಂಥರ ಆಶ್ಚರ್ಯ ಅನ್ನಿಸ್ತು. ನಾವು ಈ ರೀತಿ ಮಾಡಿರ್ತೀವಲ್ಲ ಮಕ್ಕಳಲ್ಲಿ, ನಾವು ಇದನ್ನು ನೋಡಿರಲ್ಲ ಅಲ್ವಾ, ನಮ್ಮನ್ನು ಮಕ್ಕಳಲ್ಲಿ ಕಂಡ್ಕೊಳ್ಳೋದು ಒಂಥರ ಖುಷಿ. ನನಗೆ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ, ನಾವು ಮಕ್ಕಳಾಗಿರೋವಾಗ ಅಂದರೆ ಹುಟ್ಟಿನಿಂದನೇ ನಾವೇನೂ ಕಲ್ತ್ಕೊಂಡು ಬರೋದಿಲ್ಲ. ಸೊ ನಾವು ಯಾವುದಾದ್ರೂ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಜಾರೇ ಮಾಡ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಕಲಿಯೋದಕ್ಕೆ ತುಂಬಾ ಟೈಮ್ ಇದೆ. ಸೊ ಇವಾಗಲಾದರೂ ಕಲಿಬೋದು ಅಂತ ಒಂದು ಅವಕಾಶ ಇದೆ ಅಂತ ನಾವು ಖುಷಿ ಪಡಬೇಕು. ನಮಗೆ ಊಟ ಕೂಡ ತಿನ್ನೋಕ್ಕೆ ಬರ್ತಿರ್ಲಿಲ್ಲ. ಸೊ ನೋಡಿ ಇವಾಗ ನಾವು ಎಲ್ಲನೂ ಕಲ್ತಿದ್ದೀವಿ ಅಂದರೆ ಗ್ರೇಟ್ ಅಲ್ವಾ. ಯಾವುದೇ ವಿಚಾರ ಗೊತ್ತಿಲ್ಲ ಅಂತ ಮಾತ್ರ ಬೇಜಾರು ಮಾಡ್ಕೊಳ್ಳೇಬಾರ್ದು. ಯಾಕೆ ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ಕಲಿಬೋದು. ಏನನ್ನಾದರೂ ಕಲಿಯೋ ವಿಚಾರಕ್ಕೆ ಬಂದರೆ ನಾವು ಮಕ್ಕಳಾಗಿ ಮಾರ್ಪಾಡಾದರೆ ನಾವು ಈಸಿಯಾಗಿ ಕಲಿಬೋದು. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಮನಸ್ಸು ತುಂಬ ಸ್ವಚ್ಛ ಮತ್ತು ಮುಗ್ಧ. ಮಕ್ಳ ಕೈಯಲ್ಲಿ ಆ್ಯಪಲ್ ಕೊಟ್ಟು ಫೋಟೋ ಇಡ್ಸೋದು ಡಿಫಾಲ್ಟ್ ಅಲ್ವಾ, ಎಲ್ಲ ಪೇರೆಂಟ್ಸು ಮಾಡಿರ್ತಾರೆ ಅನಿಸುತ್ತೆ. ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಈ ರೀತಿ ಒಂದು ಫೋಟೋ ಇಡ್ಸಿದಾರಾ ಅಂತ ಕಮೆಂಟ್ ಮಾಡಿ. ಸೊ ಪಾಪುಗೆ ಅನ್ನಪ್ರಾಶನ ಮಾಡಿದಾಗ ಒಂದು ಸ್ವಲ್ಪ ಗೇಮ್ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ವಿ. ಸೊ ಇದು ಯೂಶ್ವಲಿ ಎಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರಾ ಅನಿಸುತ್ತೆ. ಸೊ ಪಾಪು ದೊಡ್ಡವನಾದ್ಮೇಲೆ ಏನನ್ನು ಆರಿಸ್ಕೊಳ್ತಾನೆ ಅಂದರೆ ಅವ್ನಿಗೇನು ಒಲ್ದು ಬರುತ್ತೆ ಅಂತ ನೋಡೋದಕ್ಕೆ ಈ ಆಟ ಆಡೋದು. ಸೊ ನಮ್ಮ ಗುಂಡು ಬಂದು ಲಕ್ಷ್ಮೀನ ಆರಿಸ್ಕೊಂಡ, ಅಂದರೆ ದುಡ್ಡು ತೊಗೊಂಡ. ಆ ಲಕ್ಷ್ಮೀ ದೇವಿ ಜೊತೆ ಸರಸ್ವತಿನೂ ನಮ್ಮ ಪಾಪುಗೆ ಒಲ್ದು ಬರಲಿ ಅಂತ ಹಾರೈಸ್ತೀನಿ. ಪಾಪು ಜೊತೆ ಆಶೀರ್ವಾದ ಮಾಡೋದಕ್ಕೆ ನಮ್ಮ ಚಿಂಟನೂ ಬಂದಿದ್ದ. ಅವನ ಜೊತೆಲಿ ಎಷ್ಟು ಚೆನ್ನಾಗಿ ಆಟಾಡ್ತಾನೆ ಅವನು. ಯಾವಾಗ ನೋಡಿದ್ರೂ ಗೊತ್ತಿಲ್ಲ, ಅವನ ಕಾಲನ್ನ ಲಿಕ್ ಮಾಡ್ತಾ ಇರ್ತಾನೆ. ಸೊ ಅವನ ಜೊತೆಲೂ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ನೋಡಿದ್ರಲ್ಲ ನಮ್ಮ ಪಾಪುದು ಅನ್ನಪ್ರಾಶನ ಹೇಗಾಯಿತು ಅಂತ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.